ನಿಮ್ ಪ್ರಕಾರ ಯಾರ್ ಗೆಲ್ತಾರೆ, ಯಾರ್ ಗೆಲ್ಬೇಕು? ಸಣ್ಣ ಆಸೆ ರಕ್ಷಿತಾ ಗೆಲ್ಬೇಕು. ಇಷ್ಟ ಆಗಿರ್ಬೋದು, ಇಷ್ಟ ಆಗದೆ ಇರ್ಬೋದು ನಿಮ್ಗೆ, ಬಟ್ ಶಿ ಸ್ಟಿಲ್ ಅ ನ್ಯೂ ಕಮರ್. ಬಿಗ್ ಬಾಸ್ ಎಡಿಟರ್ಸ್ ನಿಮ್ ಕಣ್ ಮುಂದೆ ಇದ್ದಾರೆ. ಕಾಲಿಗೆ ಬಿದ್ದು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕಿಚ್ಚ ಸುದೀಪ್ ಸರ್, ಐ ಡೋಂಟ್ ನೋ ಅವ್ರು ಕುಡಿತಾರೋ ಇಲ್ವೋ, ಅಭ್ಯಾಸ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಏನ್ ಫುಲ್ ಡ್ರಂಕ್ ಎಲ್ಲ ಇಲ್ಲ, ಸುಮ್ನೆ ಒಂದ್ ಡ್ರಿಂಕ್ ಒಂದ್ ಚಿಯರ್ಸ್ ಮಾಡ್ಬಿಟ್ಟು ಲೈಫ್ ಬಗ್ಗೆ ಮಾತಾಡ್ಬೇಕು ಅವ್ರ ಜೊತೆ. ನಮ್ದು ಕಮ್ಮಿ ನಮ್ದು ಜಾಸ್ತಿ ಅಂತ ಕಂಪೇರ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ. ಅದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ. ಯಾಕಂದ್ರೆ ಆ ಕಂಪ್ಯಾರಿಸನ್ ಅಲ್ಲಿ, ಆಚೆ ಜನರ ಕಂಪ್ಯಾರಿಸನ್ ಅಲ್ಲಿ ನೀನೇ ಹೆಚ್ಚು. ಹೇಟ್ ಅಂದ್ರೆ ಯಪ್ಪ ಸಾಕಪ್ಪ ಆತರ ಅನ್ಸೋರಾದ್ರೂ ಆಗಿರ್ಬೋದು. ಮೇ ಬಿ ಲವ್ ಆಂಗಲ್ ಅಲ್ಲಿ ಕಾಣಿಸ್ಕೊಳ್ಳಿ ಹೆಂಗಿರುತ್ತೆ ಅಂತ. ಹೌದು, ಇಮ್ಯಾಜಿನ್ ಮಾಡಿ. ಅವರೇ ಹೇಳ್ತಾರೆ ಕಂಟೆಂಟ್ ಇಲ್ಲ, ಏನು ಇಲ್ಲ, ಏನಾದ್ರೂ ಕೊಡೋಣ ಅಂತ ಗೆಜ್ಜೆ ಹಿಡ್ಕೊಂಡು ಅಲ್ಲಾಡಿಸ್ತೆ ಅಂತ. ನಿಮ್ ಪ್ರಕಾರ ಯಾರ್ ಗೆಲ್ತಾರೆ, ಯಾರ್ ಗೆಲ್ಬೇಕು? ಐ ಥಿಂಕ್ ತುಂಬ ಜನ ಹೇಳ್ತಾ ಇರೋ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅವ್ನ್ ಗೆದ್ರು ಖುಷಿನೇ. ನನಗೆ ಒಂದು ಸಣ್ಣ ಆಸೆ ರಕ್ಷಿತಾ ಗೆಲ್ಬೇಕು ಅಂತ. ಸೂಪರ್. ರಕ್ಷಿತಾ ಗೆಲ್ಲಿ ಚೆನ್ನಾಗಿರುತ್ತೆ. ಬಿಕಾಸ್ ಶಿ ಇಸ್ ನಾಟ್ ಫ್ರಮ್ ಟೆಲಿವಿಷನ್. ಯಾವುದೇ ಐ ಮೀನ್ ಎಂಡ್ ಆಫ್ ದ ಡೇ ಅವ್ರ ಆಟದ ಮೇಲೆ ಡಿಪೆಂಡ್ ಆಗುತ್ತಪ್ಪ. ಬಟ್ ಪ್ರತಿ ವರ್ಷ ಎವ್ರಿ ಅದರ್ ಇಯರ್ ಟಿವಿಯಿಂದ ಆರ್ಟಿಸ್ಟ್ಗಳು ಬರೋದು ಜಾಸ್ತಿ. ಒಪ್ತಿರೋ ಇಲ್ವಾ? ಈಗ ಒಬ್ಬ ಆಟೋ ಡ್ರೈವರ್ನ ಕರೆಸಿಯಪ್ಪ, ಬೇರೆ ಬೇರೆ ಕ್ಯಾಟಗರಿಯಿಂದ ಕರೆಸಿ. ರೇಡಿಯೋ ಕ್ಯಾಟಗರಿಯಿಂದ ನಾನೊಬ್ಬ RJ, ಓಕೆ ಸರಿ, ನಾನು ಆಚೆಯಿಂದ ಬಂದಿದ್ದೇನೆ, ನಾನೊಬ್ಬ ನ್ಯೂ ಕಮರ್. ಮ್ಯಾಕ್ಸಿಮಮ್ ಮೆಜಾರಿಟಿ ಇರೋದು ಟಿವಿ ಆರ್ಟಿಸ್ಟ್ಗಳೇ, ಸೀರಿಯಲ್ ಆರ್ಟಿಸ್ಟ್ಗಳು. ಅಂದ್ರೆ ಅವ್ರನ್ನ ಇಲ್ಲಿ ಸೀರಿಯಲ್ ಅಲ್ಲಿ ನೋಡ್ತೀರಾ, ಇಲ್ಲಿ ರಿಯಾಲಿಟಿ ಶೋ ಅಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ, ಅಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ, ಅಲ್ಲಿ ನೋಡ್ತೀರಾ. ಸೊ ಆ ಥರದ್ದೊಂದು ಇದಾಗ್ಬಿಡುತ್ತೆ. ಐ ಆಮ್ ಜಸ್ಟ್ ಸೇಯಿಂಗ್ ಗಿವ್ ನ್ಯೂ ಕಮರ್ಸ್ ಅ ಚಾನ್ಸ್. ಆ ಥರದಲ್ಲಿ ರಕ್ಷಿತಾ ನೋಡಿದಾಗ ಇಷ್ಟ ಆಗಿರ್ಬೋದು, ಇಷ್ಟ ಆಗದೆ ಇರ್ಬೋದು ನಿಮಗೆ, ಬಟ್ ಶಿ ಸ್ಟಿಲ್ ಅ ನ್ಯೂ ಕಮರ್. ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅವ್ರು ಬೆಳೀತಾ ಇದ್ದಾರೆ ಅಷ್ಟೇ. ಅವ್ರು ಗೆದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ. ಆ್ಯಂಡ್ ಅದೊಂದು ಹೊಸ ಹೋಪ್ ತರಿಸುತ್ತೆ, ತುಂಬ ಜನರಲ್ಲಿ ಹೊಸ ಜೋಶ್ ಕೊಡಿಸುತ್ತೆ. ಈ ಹುಡುಗಿ ಹೋಗಿ ಗೆದ್ದಾಳೆ ಅಷ್ಟು ದೂರ, ಇಲ್ಲಿ ನಮ್ಮೂರಿಂದ ಬಂದಿದ್ದು ಅಷ್ಟು ದೂರ ಹೋಗಿ ಗೆದ್ದಾಳೆ, ಮಂಗಳೂರು ಹುಡುಗಿ ಅಂದ ಒಂದು ಜೋಶ್ ಬರುತ್ತೆ, ನಾನು ಏನಾದರೂ ಮಾಡ್ಬೋದು ಅಂತ. ಒಂದೊಂದು ಒಳ್ಳೆ ಎಕ್ಸಾಂಪಲ್ ಕ್ರಿಯೇಟ್ ಆಗುತ್ತೆ ಆ ರಕ್ಷಿತಾ ಗೆಲ್ಲೋದು ನೋಡಿದಾಗ ಅಂತ. ಸೊ ಐ ರಿಯಲಿ ಹೋಪ್ ಶಿ ವಿನ್ಸ್ ಅಷ್ಟೇ. ಎಸ್, ಸೂಪರ್. ಸೊ ಟಾಪ್ 5 ಅಂತ ಬಂದ್ರೆ ರಕ್ಷಿತಾ ಗಿಲ್ಲಿ, ಅಶ್ವಿನಿ ಗೌಡ ತುಂಬಾ ಸ್ಟ್ರಾಂಗ್ ಕಂಟೆಂಡರ್. ಅವ್ರು ಹೋದ್ರು ಹೋಗ್ಬಿಡ್ಬೋದು, ಗೆಲ್ಬೋದು ಅವರು ಫೈನಲ್ಸ್. ಯು ನೆವರ್ ನೋ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ. ಬಿಕಾಸ್ ಪರ್ಸನಾಲಿಟಿಗಳು ನೆಗೆಟಿವ್ ಶೇಡ್ ಅಲ್ಲಿ ಹೋಗ್ತಾ ಇರುತ್ತೆ. ಸಡನ್ ಆಗಿ ಪಟ್ ಅಂತ ತಿರುಗಿಸ್ಬಿಟ್ಟು ಅದು ಪಾಸಿಟಿವ್ ಶೇಡ್ ಹೋಗ್ಬಿಟ್ರೆ ಜನರಿಗೆ ಇಷ್ಟ ಆಗ್ಬಿಡುತ್ತೆ. ಸೊ ಫಾರ್ ಆಲ್ ಯು ನೋ, ಇನ್ನೊಂದು 2 ವಾರದಲ್ಲಿ ಅವ್ರು ಮಾಡುವಂತ ಯಾವುದೋ ಒಂದು ಕೆಲಸದಿಂದ ಜನರಿಗೆ ಇಷ್ಟ ಆಗಕ್ಕೆ ಶುರು ಆಗ್ಬೋದು, ಒಲವು ಬೆಳಿಬಹುದು. ನೆಕ್ಸ್ಟ್ ಮಂತ್ ಅಲ್ಲಿ ದೇ ವಿಲ್ ಆಲ್ ಲವ್ ಹರ್. ಸೊ ಹಂಗೂ ಆಗಬಹುದು ಅಂತ ಪಾತ್ರಗಳು ಅಷ್ಟೇ ಇದರಲ್ಲಿ. ಸೊ ಐ ಥಿಂಕ್ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಆ್ಯಂಡ್ ಮ್ಯೂಟೆಂಟ್ ರಘು, 5 ಜನ. ಇವ್ರು 5 ಜನರಲ್ಲಿ ಯಾರಾದ್ರೂ ಒಬ್ರಿಗೆ ಒಂದು ಹೋಪ್ ಇದೆ ಅನ್ಸುತ್ತೆ ನನಗೆ. ರಕ್ಷಿತಾ ಗೆಲ್ಲಿ. ಎಸ್, ರಕ್ಷಿತಾ ಗೆಲ್ಲಿ ಅಂತ ಅಮಿತ್ ಆಸೆ. ಓಕೆ, ಅಮಿತ್ ಆಸೆ ಅಂತ ಈ ಗೇಮ್ ಹೆಸರು ಓಕೆನಾ? ನಾನೇ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೆ. ಅಂದ್ರೆ ನಾನು ಕೆಲವು ವ್ಯಕ್ತಿಗಳು ಹೆಸರು ಮತ್ತೆ ಸಿಚುವೇಶನ್ ಹೇಳ್ತೀನಿ. ಆ ಟೈಮಲ್ಲಿ ನಿಮ್ಗೆ ಏನೋ ಒಂದು ಮಾಡ್ಬೇಕಂತ ಆಸೆ, ಅದನ್ನ ಹೇಳ್ಬೇಕು. ಕರಿಬಸಪ್ಪ ಅವ್ರಿಗೆ ಏನ್ ಹೇಳ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ಸುತ್ತೆ ಅವ್ರ ಕಣ್ಮುಂದೆ ಇದ್ದಾಗ? ಏನ್ ಮಾಡಿಸ್ಬೇಕು ಅಂತನಾ? ನಿಮ್ಗೆ ಲೈಕ್ ಕೋಪದಿಂದ ಆಗಿರ್ಬೋದು, ಇಷ್ಟದಿಂದ ಆಗಿರ್ಬೋದು, ವಾಟ್ ಎವರ್. ಐ ಥಿಂಕ್ ಕರಿಬಸಪ್ಪ ಅವ್ರನ್ನ ಆ ಬಿಗ್ ಬಾಸ್ ಮನೆ ಒಳಗೆ ಗೆಸ್ಟ್ ಆಗಿ ಕರೆಸ್ಬಿಟ್ಟು ಎಲ್ರ ಮುಂದೆ 3 ಅವರ್ ಭಾಷಣ ಲೈಫ್ ಬಗ್ಗೆ. ಲೈಫ್ ಜೀವನ ಎಂದರೇನು, ನಾನೇ ಹೇಳ್ತೀನಿ ಪ್ರಶ್ನೆಗಳು. ಹಸಿವು ಎಂದರೇನು, ಆಮೇಲೆ ಅವ್ರು ಎಂಟ್ರ್ ಆದಾಗ ಟೈಗರ್ ಅದೆಲ್ಲ ಎಂಟ್ರಿ. ಅಂಡ್ ಎಲ್ರು ಆಡಿಯನ್ಸ್ ಸೀಟಲ್ಲಿ ಕೂಡಿಸ್ಬಿಟ್ಟು 3 ಅವರ್ ಭಾಷಣ ಕರಿಬಸಪ್ಪ ಅವ್ರು ಕೊಡ್ಬೇಕು. ಲೈಫು, ಹಸಿವು, ಇದ್ರ ಬಗ್ಗೆ ಜನ ಕೇಳಿಸ್ಕೊಳ್ಳೇಬೇಕು. ಇದು ನೋಡೋದು ಖುಷಿ ನಂಗೆ. ಓಕೆ, ಬಿಗ್ ಬಾಸ್ ಎಡಿಟರ್ಸ್ ನಿಮ್ ಕಣ್ ಮುಂದೆ ಇದ್ದಾರೆ, ಏನ್ ಹೇಳ್ತೀರಾ, ಏನ್ ಮಾಡ್ತೀರಾ? ಬಿಗ್ ಬಾಸ್ ಎಡಿಟರ್ಸ್ ಕಾಲಿಗೆ ಬಿದ್ದು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಷ್ಟೇ. ಏನು ವಿ ಕಾಂಟ್, ಅದು ಅವ್ರವ್ರ ಆಯ್ಕೆ ಪ್ರಕಾರ ಆ ಕಾಲ್ ತಗೊಂತಾರೆ ಅವರು. ಸ್ಟಾರ್ಟಿಂಗಲ್ಲಿ ಬೇಜಾರಾಯ್ತು, ನೋವಿತ್ತು, ನೋವಲ್ಲಿ ಕೋಪದಲ್ಲಿ ನಾನು ಬೈದ್ಬಿಡ್ತೀನಿ. ಬಟ್ ಎಂಡ್ ಆಫ್ ದ ಡೇ ಅವ್ರ ಶೋ ಅಲ್ವಾ, ಅವರೇ ನಮ್ಮನ್ನು ಕರೆಸೋದು, ಅವರೇ ನಮ್ಗೊಂದು ಅವಕಾಶ ಕೊಡೋದು. ಸೊ ಅವ್ರು ಆಯ್ಕೆ ಮಾಡ್ಕೊತಾರೆ ಏನು ಹೋಗುತ್ತೆ ಏನು ಹೋಗಲ್ಲ ಅಂತ. ನಮ್ದು ಏನಿದೆ ಅದರಲ್ಲಿ, ನಾವು ಹೋಗಿ ಎಷ್ಟಾಗುತ್ತೋ ಅಷ್ಟು ಆ ಸಿಚುವೇಶನ್ಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಬರೋದು ಅಷ್ಟೇ. ಸೊ ಮುಂಚೆ ಇತ್ತು, ಆ ನೋವೆಲ್ಲ ಇತ್ತು, ಇವರು ಈ ಥರ ಇವ್ರು ಆ ಥರ, ನಂಗೆ ಕೋಪ ಅಂತೆಲ್ಲ ಇತ್ತು. ಈಗ ಅದೆಲ್ಲ ಮೂವ್ ಆನ್ ಆಗ್ಬಿಡ್ತೀನಿ. ನಮ್ಮ ಲೈಫ್ ಇದೆ, ನಾವು ಮುಂದೆ ಹೋಗ್ಬೇಕು ಲೈಫಲ್ಲಿ, ನಾವು ಬೆಳಿಬೇಕು ಲೈಫಲ್ಲಿ. ಇಟ್ಸ್ ಓಕೆ. ಒಂದು
ಬಿಗ್ ಬಾಸ್ ಅನ್ನುವಂಥ ಒಂದು ಆಪರ್ಚುನಿಟಿ ಬಂದು ಹೋಯಿತು ಅಂದರೆ ಇಟ್ಸ್ ಓಕೆ, ಇನ್ನೊಂದು ಬಿಗ್ ಆಪರ್ಚುನಿಟಿ ಬರುತ್ತೆ. ಯಾರು ಹೇಳಿದ್ದು ಬಿಗ್ ಬಾಸ್ ಇಸ್ ದ ಬಿಗ್ಗೆಸ್ಟ್ ಶೋ ಅಂತ? ಲೈಫಲ್ಲಿ ಬೇರೆ ಬೇರೆ ಶೋಗಳು ಬರಬಹುದು, ಅಂದರೆ ಟಿ ವಿ ಶೋ ಅಲ್ಲ, ಲೈಫ್ ಅನ್ನೋದೇ ಒಂದು ಶೋ. ಯಾವಾಗ ಎಲ್ಲಿ ಬರುತ್ತೋ ಅಂತ ಗೊತ್ತಿಲ್ಲ, ಬರುತ್ತೆ ಮ್ಯಾಮ್, ಬಂದಾಗ ತೊಗೊಳೋಣ, ಚೆನ್ನಾಗಿ ಮಾಡೋಣ, ನೆಕ್ಸ್ಟ್ ಟೈಮ್ ಆಪರ್ಚುನಿಟಿ ಬಂದಾಗ ಇನ್ನೂ ಬೆಳೆಯೋಣ ಅಂತ. ಆ ಬೆಳೆಯೋದಕ್ಕೆ ಒಂದು ಕಿಚ್ ಕೊಟ್ಟಿದೆ ಈ ಕಾರ್ಯಕ್ರಮ. ಸೊ ಐ ವುಡ್ ಲವ್ ಟು ಥ್ಯಾಂಕ್ ಎವ್ರಿ ಒನ್ ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಎಸ್ಪೆಷಲಿ ದ ಎಡಿಟರ್ಸ್. ಗ್ರೇಟ್. ಬಿಗ್ ಬಾಸ್ ಎಡಿಟರ್ಸ್ ಆಯ್ತಲ್ವಾ, ಕಿಚ್ಚ ಸುದೀಪ್ ಸರ್. ಓ, ಸುದೀಪ್ ಸರ್ ಸಿಕ್ಕಿದ್ರೆ ಏನಲ್ಲ ಅವ್ರ ಜೊತೆ ಒಂದು ಇದೆಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಐ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಡ್ರಿಂಕ್ ವಿತ್ ಸುದೀಪ್ ಸರ್, ಅಂದ ಆಸೆ ಅಷ್ಟೇ. ಅಂದರೆ ಐ ಡೋಂಟ್ ನೋ ಅವ್ರು ಕುಡಿತಾರೋ ಇಲ್ವೋ, ಅಭ್ಯಾಸ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದರೆ ಏನು ಫುಲ್ಲು ಡ್ರಂಕ್ ಎಲ್ಲ ಇಲ್ಲ, ಸುಮ್ಮನೆ ಒಂದು ಡ್ರಿಂಕ್, ಒಂದು ಚಿಯರ್ಸ್ ಮಾಡಿಬಿಟ್ಟು ಲೈಫ್ ಬಗ್ಗೆ ಮಾತಾಡಬೇಕು ಅವ್ರ ಜೊತೆ. ಸರ್ ನೀವು ಹೆಂಗೆ ನೋಡ್ತೀರಾ ಲೈಫು ಅಂತ, ಅಂದರೆ ಅವ್ರ ಲೈಫ್ ಫಿಲಾಸಫಿ ಏನು ಅಂತ ತಿಳ್ಕೊಳಕ್ಕೆ ಅಂತ. ನಾನು ಅದನ್ನು ತೊಗೊಂಡು ನಾನು ಹಂಗೆ ಇಂಪ್ಲಾಂಟ್ ಮಾಡಿ ನಾನು ಕಲ್ತ್ಕೊತೀನಿ ಅಂತಲ್ಲ, ತಿಳ್ಕೊಳ್ಳೋ ಕುತೂಹಲ. ಒಂದು ಚೆನ್ನಾಗಿರೋ ಜಾಗದಲ್ಲಿ ಸುದೀಪ್ ಸರ್ ಜೊತೆ ಕೂತ್ಕೊಂಡು ಸುಮ್ಮನೆ ಚಿಯರ್ಸ್ ಸರ್ ಅಂತ ಹೇಳ್ಬಿಟ್ಟು ಆ ಡ್ರಿಂಕ್ ಸಿಪ್ ಮಾಡ್ತಾ, ಸರ್ ಲೈಫ್ ಅಂತ ಬಂದಾಗ ನೀವೆಲ್ಲಿ ನಿಲ್ತೀರಾ, ವೇರ್ ಡು ಯು ಸ್ಟಾರ್ಟ್, ಆ ಕಾನ್ವರ್ಸೇಷನ್ ಮಾಡಬೇಕು ಅಂತ ಆಸೆ ಇದೆ. ಗೊತ್ತಿಲ್ಲ ಅಷ್ಟೇ, ಮ್ಯಾನಿಫೆಸ್ಟೇಷನ್. ಸುದೀಪ್ ಸರ್ ಏನಾದ್ರು ಇಫ್ ಇನ್ ಕೇಸ್ ಇದನ್ನ ನೋಡಿದ್ರೆ ಆ ಆಸೆ ನೆರವೇರ್ಲಿ, ಹಂಗೆ ಆ ಆಪರ್ಚುನಿಟಿ ನನಗೂ ಸಿಗ್ಲಿ ಅಂತ ನೀವು ನಂಗೆ ವಿಶ್ ಮಾಡಿ. ಖಂಡಿತ ನಿಮಗೂ ಸಿಗ್ಲಿ ಆಪರ್ಚುನಿಟಿ. ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಒಂದು ಮೆಸೇಜ್ ರಕ್ಷಿತಾಗೆ ಅನ್ಸುತ್ತೆ ಅಲ್ಲ? ಹಾಂ, ಓಕೆ, ಮೇ ಬಿ ಒಂದು ಮೆಸೇಜ್ ಇಲ್ಲಿಂದ ನೀವು ಹೇಳ್ತೀರಾ? ರಕ್ಷಿತಾಗ ಒಂದು ಮೆಸೇಜ್ ಕೊಡಬೇಕು ಅಂದರೆ ಐ ಥಿಂಕ್ ಚೆನ್ನಾಗಿ ಆಡ್ತಿದ್ಯಾ, ಆಟ ಆಡು, ಯಾರು ಏನೇ ಹೇಳಿದ್ರು ನಮ್ಮ ಮನೆ ದೋಸೆ ಥರನೇ ಇರುತ್ತೆ, ಅವ್ರ ಮನೆ ದೋಸೆನೂ ತೂತೆ, ಅರ್ಥ ಮಾಡ್ಕೊ. ನಮ್ಮದು ಕಮ್ಮಿ ನಮ್ಮದು ಜಾಸ್ತಿ ಅಂತ ಕಂಪೇರ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ. ಅದನ್ನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡ, ಯಾಕಂದರೆ ಆ ಕಂಪ್ಯಾರಿಸನಲ್ಲಿ, ಜನರ ಕಂಪ್ಯಾರಿಸನಲ್ಲಿ ನೀನೇ ಹೆಚ್ಚು, ನೀನೇ ಜಾಸ್ತಿ. ಸೊ ನಿನಗೆ ಜಾಸ್ತಿ ಶೇರ್ಸ್ ಇರೋದು ಜನರ ಪ್ರೀತಿ ಅಂತ ಬಂದಾಗ. ನೀನೇನು ತಲೆ ಕೆಡಿಸ್ಕೋಬೇಡ, ಚೆನ್ನಾಗಾಡು, ಗೆದ್ದು ಬಾ ಅಂತ. ಸೂಪರ್. ಓಕೆ, ನೀವು ಹೇಟ್ ಮಾಡೋ ಕಂಟೆಸ್ಟೆಂಟ್ಗೆ ಏನು ಹೇಳ್ತೀರಾ? ಹೇಟ್ ಯಾರನ್ನು ದ್ವೇಷಿಸಲ್ಲ. ಹೇಟ್ ಅಂದರೆ ಯಪ್ಪ ಸಾಕಪ್ಪ ಆ ಥರ ಅನ್ಸೋರಾದ್ರೂ ಆಗಿರ್ಬೋದು. ಐ ಥಿಂಕ್ ಮೇ ಬಿ ಅಶ್ವಿನಿ ಗೌಡ ಅವ್ರಿಗೆ ಐ ವುಡ್ ಓನ್ಲಿ ವಾಂಟ್ ಟು ಸೇ, ಬೇರೆ ಬೇರೆ ಆ್ಯಂಗಲಲ್ಲೂ ಕಾಣಿಸ್ಕೊಳ್ಳಿ ಅಂತ. ಮೇ ಬಿ ಲವ್ ಆ್ಯಂಗಲಲ್ಲಿ ಕಾಣಿಸ್ಕೊಳ್ಳಿ, ಹೆಂಗಿರುತ್ತೆ ಅಂತ. ಹೌದು, ಇಮ್ಯಾಜಿನ್ ಮಾಡಿ. ಅವರೇ ಹೇಳ್ತಾರೆ ಕಂಟೆಂಟ್ ಇಲ್ಲ, ಏನು ಇಲ್ಲ, ಏನಾದ್ರೂ ಕೊಡೋಣ ಅಂತ ಗೆಜ್ಜೆ ಹಿಡ್ಕೊಂಡು ಅಲ್ಲಾಡಿಸ್ತೆ ಅಂತ. ಸೊ ಏನಾದ್ರೂ ಟ್ರೈ ಮಾಡ್ಬೋದು. ಜಗಳ ಬಿಟ್ಟು ಬೇರೆ ಕಾಂಟೆಂಟ್ ಇದ್ರೆ ಹೆಂಗಿರುತ್ತೆ ಅಂತ. ಅಂದ್ರೆ ಅಶ್ವಿನಿ ಗೌಡ ಅವರು ಆ ಒಂದು ಆಂಗಲ್ ಇದ್ರು ಹೆಂಗಿರುತ್ತೆ ಆ ಮನೆಯಲ್ಲಿ ಅಂತ. ಬಿಕಾಸ್ ಅವರೆಲ್ಲ ಪಾತ್ರಗಳಷ್ಟೇ, ನಾವು ಕುತ್ಕೊಂಡು ನೋಡ್ತಾ ಇದೀವಪ್ಪ. ಸೊ ಹಂಗೆ ಕಾಣಿಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ಅಷ್ಟೇ, ಆ ಒಂದು ಅಡ್ವೈಸ್. ಆ ಜಾನರ್ ಬಿಟ್ಟು, ಮಾಸ್ ಅಂದ್ರೆ ಫೈಟ್ ಜಾನರ್ ಬಿಟ್ಟು ಬೇರೆ ಜಾನರ್ ಅಲ್ಲೂ ಕಾಣಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ. ಸೊ ಓಕೆ, ಫೈನಲಿ ಸೊ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅಂದರೆ ನನ್ನ ಉದ್ದೇಶ ಏನಾಗಿತ್ತು, ಲೈಕ್ ನೀವು ಒಬ್ಬರು RJ ಆ್ಯಂಡ್ ನಿಮಗೆ ಆ ಬಿಗ್ ಬಾಸ್ ಅನ್ನೋವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಇಟ್ ಈಸ್ ನಾಟ್ ಈಸಿ ಅಲ್ವಾ? ಸೊ ಯಾರ್ಯಾರಿಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಏನು ಮಾಡಬಹುದು, ನನಗೇನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋರಿಗೆ ನಿಮ್ಮಿಂದ ಒಂದು ಮೆಸೇಜ್ ಬೇಕಿತ್ತು, ಅದು ಸಿಕ್ತು ಅಂತ ನಾನು ಭಾವಿಸ್ತೀನಿ. ಖಂಡಿತ ಅಬ್ಸಲ್ಯೂಟ್ಲಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ಈ ಒಂದು ಸಂದರ್ಶನಕ್ಕೆ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನೀವು ಬಂದು ಇಷ್ಟೆಲ್ಲ ನಮ್ಮ ಜೊತೆ ಕೂತು ಮಾತಾಡಿದ್ದು ನಮಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಣಿಸ್ಕೊತೀನಿ, 100% ಕಾಣಿಸ್ಕೊಳ್ತೀನಿ. ಆ್ಯಂಡ್ ಐ ಥಿಂಕ್ ನನ್ನ ಲೈಫಿಂದ ನೀವು ಒಂದು ವಿಚಾರ ತಗೋಬೇಕು ಅಂತ ಬಂದಾಗ, ಎಷ್ಟೋ ಸಲ ಜೀವನ ದೊಡ್ಡ ಆಪರ್ಚುನಿಟಿಗಳು ಕೊಡುತ್ತೆ ಆ್ಯಂಡ್ ಅದು ವರ್ಕೌಟ್ ಆಗಲ್ಲ. ಸಡನ್ನಾಗಿ ನೀವು ಹಾರಬೇಕನ್ಸುತ್ತೆ ಆ್ಯಂಡ್ ಅದು ವರ್ಕೌಟ್ ಆಗಲ್ಲ. ಆಚೆಯಿಂದ ನೀವು ನೋಡಿದಾಗ ಇವ್ನು ಮಾತಾಡಿಲ್ಲ ಅನ್ಸಿರ್ಬೋದು, ನಾನು ಮಾತಾಡಿದೆ, ಬಟ್ ಆರ್ಗ್ಯುಮೆಂಟು, ಅದು ಜಗಳ ಎಲ್ಲ ಸಪ್ರೇಟು. ಬಟ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಮೇಲೆ, ಅದು ವೇಸ್ಟ್ ಆಯಿತು ಅಂದಮೇಲೆ ಅಲ್ಲೇ ಮುಗಿದೋಯ್ತು ಜೀವನ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಇನ್ನೊಂದು 20 ಬಂದೇ ಬರುತ್ತೆ, 100% ಬರುತ್ತೆ ಲೈಫಲ್ಲಿ. ಕಾಯಿರಿ, ವೇಟ್ ಮಾಡಿ, ಬ್ರೈಟರ್ ಡೇಸ್ ಅಹೆಡ್ ಅಷ್ಟೇ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.